ಈ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಇಂದು ನೆನ್ನೆಯದ್ದಲ್ಲ. ಹಾಸನದ ಬೇಲೂರು ಸಕಲೇಶಪುರ ಭಾಗದಲ್ಲಂತೂ ವಿಪರೀತ. ಹೀಗಿರಬೇಕಾದ್ರೆ ಈ ಕಾಡಾನೆಗಳ ಗುಂಪಿನ ನಾಯಕ ಮತ್ತು ಈ ಭಾಗದ ಜನರ ಪ್ರೀತಿ ಪಾತ್ರ ಭೀಮ ಅಂತಕ್ಕಂಥ ಕಾಡಾನೆ ಹಾಗೂ ಯಾವಾಗಲೂ ದಾಳಿಕೋರ ಅಂತಕ್ಕಂಥ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥ ಕ್ಯಾಪ್ಟನ್ ಅಂತಕ್ಕಂಥ ಕಾಡಾನೆ, ಈ ಎರಡು ಕಾಡಾನೆಗಳ ನಡುವಿನ ಮದ ಗಜಕ್ಕೆ, ಆ ಕಾಳಗಕ್ಕೆ ಭೀಮ ಅಂತಕ್ಕಂಥ ಆನೆಯ ದಂತನೇ ಪಾಪ ಕಟ್ಟಾಗ್ಬಿಟ್ಟಿದೆ. ಈ ರಣದೈತ್ಯ ಮದಗಜಗಳ ಕಾದಾಟ ಹೇಗಿತ್ತು, ಏನಾಯಿತು, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮದಗಜಗಳ ಕಾಳಗದಲ್ಲಿ ಭೀಮನ ದಂತ ವಿಘ್ನ, ಕ್ಯಾಪ್ಟನ್ನೊಂದಿಗೆ ಭೀಮ ಕಾಳಗ, ದಂತ ಕಟ್. ಹಾಸನದಲ್ಲಿ ರಣದೈತ್ಯ ಮದಗಜಗಳ ಕಾಳಗ. ಎಸ್, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ನಿನ್ನೆ ಎಂಟ್ರಿ ಕೊಟ್ಟ ಕಾಡಾನೆ ಭೀಮ ಜನರನ್ನು ಭಯಭೀತರನ್ನಾಗಿಸಿತ್ತು. ಆದರೂ ಸಹ ಗ್ರಾಮದೊಳಗೆಲ್ಲ ಓಡಾಡಿದ ಭೀಮ ಜನರನ್ನು ಕಂಡರೂ ಗಾಬರಿಗೊಳ್ಳದೆ, ಯಾರಿಗೂ ತೊಂದರೆ ನೀಡದೆ ರಸ್ತೆಯಲ್ಲಿ ಗಜಗಾಂಭೀರ್ಯವಾಗಿ ನಡೆದಿದ್ದನು. ಆದರೆ ಭೀಮನಿಗೆ ಇವತ್ತು ಏನಾಗಿತ್ತು ಏನು? ಇಂದು ಕಾಡಾನೆ ಭೀಮ ಕ್ಯಾಪ್ಟನ್ನೊಂದಿಗೆ ಕಿತಾಪತಿ ಮಾಡಿಕೊಂಡಿದ್ದಾನೆ. ಮದವೇರಿದ ಭೀಮ ಮತ್ತು ಕ್ಯಾಪ್ಟನ್ ಪರಸ್ಪರ ಕಾದಾಟ ನಡೆಸಿದ್ದಾವೆ. ಈ ಘಟನೆಯಲ್ಲಿ ಬಲ ಭೀಮ ತನ್ನ ಒಂದು ದಂತ ಮುರಿದುಕೊಂಡು ನರಳಾಡುತ್ತಿದ್ದಾನೆ. ಇಂದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಗಬೋರನಹಳ್ಳಿ ಗ್ರಾಮವು ಎರಡು ಮದಗಜಗಳ ಕಾಳಗಕ್ಕೆ ಸಾಕ್ಷಿಯಾಯಿತು. ಕಾಳಗದ ವೇಳೆ ಸಿಟ್ಟಿನಲ್ಲಿ ಭೀಮ ಮರಕ್ಕೆ ಗುದ್ದಿದ ರಭಸಕ್ಕೆ ಭೀಮನ ಒಂದು ದಂತ ಮುರಿದು ಬಿದ್ದಿದೆ. ದಂತ ಕಳೆದುಕೊಂಡು ರಕ್ತಸ್ರಾವದಿಂದ ಭೀಮ ನರಳಾಡಿದ್ದಾನೆ. ಕ್ಯಾಪ್ಟನ್ಗೂ ಗಂಭೀರ ಗಾಯಗಳಾಗಿವೆ. ದಂತ ಕಳೆದುಕೊಂಡು ಒಂಟಿ ಸಲಗ ಭೀಮ ಘೀಳಿಡುತ್ತಿದ್ದು, ಭೀಮನ ಸೊಂಡಿಲಿನ ಬಳಿ ರಕ್ತ ಸುರಿಯುತ್ತಿದೆ. ಕಾಫಿ ತೋಟದಲ್ಲಿ ನಿಂತು ಭೀಮ ನರಳಾಡುತ್ತಿದ್ದಾನೆ. ಬಹಳ ದಿನಗಳಿಂದ ಕಾಡಾನೆ ಭೀಮ ಮಲೆನಾಡು ಭಾಗದ ಜನರ ಪ್ರೀತಿ ಪಾತ್ರವಾಗಿತ್ತು. ಇದೀಗ ದಂತ ಮುರಿದುಕೊಂಡಿದ್ದನ್ನ ಕಂಡು ಜನರು ಮರುಕ ಪಡುತ್ತಿದ್ದಾರೆ. ನಮ್ ದೊಡ್ಡಮ್ಮ ಫೋನ್ ಮಾಡಿದ್ರು, ತೋಟದಲ್ಲಿ ಗಲಾಟೆ ಆಗ್ತಿದೆ, ಬಾ ಹೊಡೆದಾಡ್ತಿದ್ದಾವೆ ಆನೆಗಳು ಅಂತ. ಅಷ್ಟೊತ್ತಿಗೆ ನಾವ್ ಬರೋ ಅಷ್ಟಲ್ಲಿ ನಮ್ ತೋಟದ ಮೂಲೆಯಿಂದ ಹೊಡೆದಾಡ್ಕೊಂಡು ಇಲ್ಲಿ ಫಾರೆಸ್ಟ್ ಹತ್ರಕ್ ಬಂದಿದ್ದು. ಕ್ಯಾಪ್ಟನ್ ಆನೆ ಹೊಡೆದಾಡ್ಬೇಕಾದ್ರೆ ಅದು ಪೂರ್ತಿ ಭೀಮ ಹಿಂಗ್ ಮ್ಯಾಲ್ ಹೊಡೆದಾಗ ಕ್ಯಾಪ್ಟನ್ ಕೆಳಗಡೆಯಿಂದ ಹೊಡೆದಿರೋದು. ಅದು ನೀಲಗಿರಿ ಮರ ಹೆಚ್ಚಾಯ್ತಲ್ಲ, ಆ ಟೈಮಲ್ಲಿ ಮುರಿದೋಗಿರೋದು. ಮರ ಟಚ್ ಆಗಿ ಮುರಿದೋಗಿರೋದು, ಬೇರೆ ಏನಿಲ್ಲ. ಅದು ಕ್ಯಾಪ್ಟನ್ ಗುದ್ದ ಟೈಮಲ್ಲಿ ಅದು ಮರಕ್ಕೆ ಟಚ್ ಆಯ್ತು. ಆ ಟೈಮಲ್ಲಿ ಆನೆ ಈ ಕಡೆ ಕ್ಯಾಪ್ಟನ್ ಗುದ್ದಾಗ ಮುರಿದೋಯ್ತು. ಇನ್ನು ಕಾಡಾನೆ ಭೀಮಾಗೆ ತೀವ್ರ ರಕ್ತಸ್ರಾವ ಆಗುತ್ತಿರುವ ಹಿನ್ನೆಲೆ ಚಿಕಿತ್ಸೆ ನೀಡಲು ಮುಂದಾಗಿರುವ ಅರಣ್ಯ ಇಲಾಖೆ, ಅರಣ್ಯ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಸಾಕಾನೆಗಳನ್ನು ಕರೆತಂದು ಭೀಮನಿಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಚಿಕಿತ್ಸೆ ನೀಡಲು ತಯಾರಿ ನಡೆಸಿದ್ದಾರೆ. ಮದದಲ್ಲಿರುವ ಎರಡು ಕಾಡಾನೆಗಳು ಮತ್ತೆ ಕಾಳಗಕ್ಕೆ ಬೀಳುವ ಸಾಧ್ಯತೆ ಹಿನ್ನೆಲೆ ಎರಡೂ ಕಾಡಾನೆಗಳ ಬಳಿ ಅರಣ್ಯ ಇಟಿಎಫ್ ಸಿಬ್ಬಂದಿ ಬೀಡು ಬಿಟ್ಟಿದ್ದು ಕಟ್ಟೆಚ್ಚರ ವಹಿಸಿದ್ದಾರೆ. ಇನ್ನು ಕನಕಪುರದ ಸಾತನೂರು ವ್ಯಾಪ್ತಿಯ ಕುನ್ನೂರು ಬಳಿ ಅರ್ಕಾವತಿ ನದಿ ಹಿನ್ನೀರಿನಲ್ಲಿ ಎರಡು ಕಾಡಾನೆಗಳು ಮುಳುಗಿ ಮೃತಪಟ್ಟಿವೆ. ಕಾಡಾನೆಗಳು ಹಿನ್ನೀರು ದಾಟಲು ಹೋದಾಗ ನೀರಿನಲ್ಲಿ ದಟ್ಟವಾಗಿ ಬೆಳೆದಿದ್ದ ಕಳೆಯಲ್ಲಿ ಸಿಲುಕಿ ಮುಂದೆ ಹೋಗಲಾಗದೆ ಅಲ್ಲೇ ಒದ್ದಾಡಿ ಪ್ರಾಣ ಬಿಟ್ಟಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಆನೆಗಳ ಕಳೇಬರ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದ್ರು. ಒಟ್ಟಾರೆ ಹಾಸನದಲ್ಲಿ ಮಿತಿಮೀರಿದ ಕಾಡಾನೆಗಳ ಉಪಟಳದಿಂದ ಇಂದು ಎರಡು ಮದಗಜಗಳು ಕಾಳಗದಿಂದ ಎಲ್ಲರ ಫೇವರೇಟ್ ಎನಿಸಿದ್ದ ಭೀಮನ ದಂತ ತುಂಡಾಗಿ ಬಿದ್ದಿದೆ. ಈ ಕೂಡಲೇ ಭೀಮನಿಗೆ ಚಿಕಿತ್ಸೆ ನೀಡಲಿ ಎಂಬುದೇ ಸಾರ್ವಜನಿಕರ ಒತ್ತಾಯವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.